ಟಿಎಂಎಸ್ ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಇವತ್ತು 2023ರ ವಿಧಾನಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಸೋಮನಗೌಡ ಪಾಟೀಲ್ ಸಾಸ್ನೂರ್ ಸಾಹೇಬರು ಇವತ್ತು ನಿಮ್ಮ ತಾಂಡಕ್ಕೆ ಆಗಮಿಸಿದ್ದಾರೆ. ನಿಮ್ಮ ತಾಂಡದ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತು ನಮ್ಮ ಪ್ರಚಾರಾರ್ಥವಾಗಿ ಆಗಮಿಸಿದಂಥ ನಮ್ಮ ಪಕ್ಷದ ಯಾವತ್ತು ಮುಖಂಡರಿಗೂ ಕೂಡ ನಿಮ್ಮ ತಾಂಡದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈಗ ಮಾನ್ಯ ಶಾಸಕರಿಗೆ ನಿಮ್ಮ ತಾಂಡದವರು ಬೇಕಪ್ಪ ನಾಯ್ಕ ಅವರು ಸನ್ಮಾನ ಮಾಡ್ಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿಗಳಾದಂಥ ಮಾನ್ಯ ಶ್ರೀ ಸೋಮನಗೌಡ ಪಾಟೀಲ್ ಸಾಹೇಬ್ರೆ ಹಾಗೂ ಈ ತಾಂಡದ ಯಾವತ್ತು ಶ್ರದ್ಧೆಯ ಹಿರಿಯರೇ, ಯುವಕ ಮಿತ್ರರೇ, ಶ್ರದ್ಧೆಯ ತಾಯಂದಿರೇ ಹಾಗೂ ನಮ್ಮ ಪಕ್ಷದ ಯಾವತ್ತು ಮುಖಂಡ್ರೆ, ಇವತ್ತು ಮತಯಾಚನೆ ಮಾಡಲು ಬಂದೀವಂತಂದ್ರ ಇವತ್ತು ನಾವೊಂದು ಕೆಲಸ ಮಾಡೇ ಬಂದೇವಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಏನಾರ ಒಂದು ಸಣ್ಣ ಕಾಮಗಾರಿಗಳು ಮಾಡಿದ ಲೋಪ ಆಗಿರ್ಬೋದು, ಏನಾರು ಆಗಿರ್ಬೋದು, ಆ ವಿಷಯನ ಕುಂತು ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಇವತ್ತು ಅತ್ಯಂತ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ನಾವೆಲ್ಲ ನೆನಪಿಡುವಂತ ಕೆಲಸ ಯಾವ್ದಾದ್ರು ಆಗಿದ್ರೆ ಅದು ಪಿರಾಪುರ ಬುದಿಯಾಳ ಏತ್ ನೀರಾವರಿ ಕಾಮಗಾರಿ. ಇವತ್ತು ಮಾನ್ಯ ಶಾಸಕರು ಅದನ್ನ 796 ಕೋಟಿ ರೂಪಾಯಿ ಮೊತ್ತದಲ್ಲಿ ಇವತ್ತು ಆ ಕಾಮಗಾರಿಯನ್ನ ಜಾರಿ ಮಾಡಿದ್ದಾರೆ. ಇವತ್ತು ಈಗ ಸುಮಾರು ಒಂದು 70ರಿಂದ 80% ಕಾಮಗಾರಿಗಳು ಇವತ್ತು ನಡೆದವು, ನೀವು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಇನ್ನೊಂದು ಚಿಮ್ಮಲಗಿ ಮತ್ತು ಮುಳವಾಡ ಲಿಫ್ಟ್ ಇರಿಗೇಷನ್ ಚುನಾವಣೆ ಇನ್ನೇನು 3 ತಿಂಗಳ ಆದನ್ನುವಂತ ಸಮಯದಲ್ಲಿ ಕೂಡ ಅವರು ಎಡೆಬಿಡದೆ ತಮ್ಮ ಕಾರ್ಯಚಟುವಟಿಕೆ ಮುಖಾಂತರ ಸುಮಾರು 726 ಕೋಟಿ ರೂಪಾಯಿ ಮೊತ್ತದ ಇನ್ನೊಂದು ಬೃಹತ್ ನೀರಾವರಿ ಯೋಜನೆಯನ್ನ ಕಾರ್ಯಗತಗೊಳಿಸಿದ್ದಾರೆ. ಅದರಿಂದ ಸುಮಾರು 1,69,000 ಎಕರೆ ನೀರಾವರಿಗೆ ಒಳಪಡುತ್ತದೆ. ಇದೆಲ್ಲ ಸೇರಿದ್ರೆ ಇಲ್ಲಿ 55,000 ಎಕರೆ, ಅಲ್ಲಿ 1,69,000 ಎಕರೆ, ಇಷ್ಟೆಲ್ಲ ಸೇರಿದ್ರೆ ಸುಮಾರು 2 ಲಕ್ಷ ಮ್ಯಾಕ್ ಚಿಲ್ಲರ್ ಎಕರೆ ನೀರಾವರಿಗೆ ನಮ್ಮ ಮತಕ್ಷೇತ್ರ ಒಳಪಡುತ್ತದೆ. ಇದ್ರ ಜೊತೆಗೆ ಅವರು ಬರೀ ನೀರಾವರಿಗೆ ಒತ್ತು ಕೊಟ್ಟು ಕೆಲಸ ಮಾಡಿಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ನಿಮ್ಮೂರಿಂದ ಹೋಗುವಂತ ಕಾರ್ನೂರಿಗೆ ಹೋಗುವಂತ ರಸ್ತೆ ಇರ್ಬೋದು, ಇವತ್ತು ತಾಳಿಕೋಟೆಯಿಂದ ಬೊಟಣಿಕೆ ಮಾರ್ಗವಾಗಿ ಪಿರಾಪುರ ತಲುಪುವಂತ ರಸ್ತೆ ಇರ್ಬೋದು, ಇವತ್ತ ಮೈಲೇಶ್ವರ ಕ್ರಾಸ್ಲಿಂದ ನಮ್ಮ ಬಾರ್ಡರ್ ತನ ತಲುಪುವಂತ ರಸ್ತೆ ಇರ್ಬೋದು. ಇಂಥ ಎಲ್ಲಾ ಪ್ರಮುಖ ರಸ್ತೆಗಳು ಇವತ್ತು ಡಾಂಬರೀಕರಣಗೊಂಡು ಸುಸಜ್ಜಿತ ರಸ್ತೆಗಳಾಗಿದ್ದಾವೆ. ಅವರು ಬರೇ ಒಂದು ರಸ್ತೆ ನೀರಾವರಿ ಅದು ಇದು ಅಂತಲ್ಲ, ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕೂ ಕೂಡ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಇವತ್ತು ನಿಮ್ಮ ಊರದು JJMದು ಟೆಂಡರ್ ಆಗಿದೆ. ಇವತ್ತು ಇನ್ನ ಗುತ್ತಿಗೆದಾರರು ಕೆಲಸ ಚಾಲು ಮಾಡಿಲ್ಲ. ಆ ಕಾಮಗಾರಿ ಪೂರ್ಣಗೊಂಡ್ರೆ ನಿಮ್ಮ ಮನೆಯ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ಮುಖಾಂತರ ನೀರು ಸರಬರಾಜುವಂತ ಯೋಜನೆ ಇದೆ. ನೀವು ಇಲ್ಲೇನು ಓವರ್ ಟ್ಯಾಕ್ ಒಂದು ಪ್ರಾಬ್ಲಮ್ ಹೇಳಿದ್ರಿ. ಇವತ್ತು ಎಲ್ಲೆಲ್ಲಿ ಓವರ್ ಟಾಕಿ ಇಲ್ಲ ಅಲ್ಲೆಲ್ಲ ಓವರ್ ಟಾಕಿ ಆ JJM ವರ್ಕ್ ನಲ್ಲಿ ಎಸ್ಟಿಮೇಟ್ ನಲ್ಲಿ ಇವೆ. ಅವೆಲ್ಲ ಕಾಮಗಾರಿಗಳು ಇನ್ನು ಕೆಲವೇ ದಿವಸಗಳಲ್ಲಿ ಪೂರ್ಣಗೊಳ್ಳುತ್ತವೆ. ಇದ್ರ ಜೊತೆಗೆ ಅತ್ಯಂತ ಮುಖ್ಯವಾಗಿ ನೀವು ಮೊನ್ನೆ ಈ ಒಂದು ತಿಂಗಳಿಂದ ನೋಡಿದ್ರಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಇಡೀ 50-60 ವರ್ಷಗಳಿಂದ ಸ್ವಾತಂತ್ರ್ಯ ಸಿಕ್ಕಿಂದ ಇವತ್ತು ಏನು ನಿಮ್ಮ ತಾಂಡಗಳಿದ್ದು, ಈ ತಾಂಡಗಳಿಗೆ ಗ್ರಾಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೊಂದು ಇಡೀ ದೇಶ ತುಂಬಾ ಇವತ್ತ ನಿಮ್ಮ ತಾಂಡಗಳನ್ನ ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಿ ನಿಮ್ಮನ್ನ ಗ್ರಾಮ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ಅನೇಕ ಕೆಲಸಗಳು ಇವತ್ತು CC ರಸ್ತೆಗಳು ಇವತ್ತು ಸುಮಾರು ಒಂದು 50 ಲಕ್ಷ ರೂಪಾಯಿ CC ರಸ್ತೆಗಳನ್ನ ನಿಮ್ಮ ತಾಂಡದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಿಂದೆ ನಾವು 10 ವರ್ಷದಿಂದ ನಾವು ಈ ಮತಕ್ಷೇತ್ರ 2008ರಾಗ ಹುಟ್ಟಿದಾಗ ಇವತ್ತು ಯಾವ ಗ್ರಾಮದಾಗ ಒಂದು 10 ಲಕ್ಷ 20 ಲಕ್ಷ CC ರೋಡ್ ಆಗಿದ್ದು ಹೇಳಿ. ಇವತ್ತು ಕನಿಷ್ಠ ಇಡೀ ಮತಕ್ಷೇತ್ರದಲ್ಲಿ ಕನಿಷ್ಠ ಅಂದ್ರೆ ಒಂದು 50 ಲಕ್ಷದಿಂದ 3 ಕೋಟಿವರೆಗೆ CC ರಸ್ತೆ ಕಾಮಗಾರಿಗಳಾಗಿದ್ದಾವೆ. ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ನಿಮ್ಮ ತಾಂಡದವರು ನೆನಪಿಡುವಂತ ಕಾರ್ಯನ ಹೇಳ್ತೀನಿ. 2008ರಲ್ಲಿ ನಮ್ಮ ಭಾಗದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು
ನಿಮ್ಮ ಗ್ರಾಮಕ್ಕೆ PM ಜಯಶಾಯಿ ಒಳಗ ರೋಡ್ ಸ್ಯಾಂಕ್ಷನ್ ಮಾಡಿಕೊಟ್ರು. ಆ ಗುತ್ತಿಗೆಯನ್ನು ನಾನೇ ಮಾಡಿದ್ದೇನೆ, ನಾನೇ ಕೆಲಸ ಮಾಡಿದ್ದೇನೆ. ಅವತ್ತು ಎಂತ ಪರಿಸ್ಥಿತಿ ಇತ್ತಂದ್ರೆ ಇವತ್ತು ಕೆಲಸ ಮಾಡಕ್ಕೆ ಯಾರು ಬಿಡಕ್ತಾ ಇದ್ದಿಲ್ಲ ಅವಾಗ. ಅವತ್ತು ಇಡೀ ನಿಮ್ಮ ಗ್ರಾಮದಿಂದ ನಿಮ್ಮ ತಾಂಡದವರಿಗೆ ಎಷ್ಟು ಆಜು ಬಾಜು ಎಲ್ಲ ಬರ್ತಾವ. ಹೈಕೋರ್ಟ್ ತನ ಸ್ಟೇ ಹಾಕಿ ನೀವು ನೋಡ್ರಿ, ನೀವು ಎಲ್ಲರೂ ಸಾಕ್ಷಿ ಇದ್ರಿ. ಇಲ್ಲಿ ನಾವು ಬಂದು ಇವತ್ತು ರೋಡ್ ಮಾಡಿಕೊಟ್ಟಿವಿ, ನಿಮ್ಗೆ ಇವತ್ತು ಸುರಕ್ಷಿತ ರಸ್ತೆ ನಿರ್ಮಾಣ ಆಗಿದೆ. ಅದು ಯಾವ್ದಾದ್ರು ಮಾಡಿಕೊಟ್ಟಿದ್ರೆ ಅದು BJP ಸರ್ಕಾರ ಅಂತ ನೆನಪಿಟ್ಕೋರಿ ನೀವು. ಇದರ ಜೊತೆಗೆ ಈಗ ನಿಮ್ಮನ್ನು ಉದ್ದೇಶಿಸಿ ಪ್ರಶಾಂತ್ ಅವರಿಗೆ ಅವರು ಮಾತಾಡ್ಬೇಕಂತ ಕೇಳ್ತಾರೆ. ಮತ್ತು BJP ಮುಖಂಡರಾದಂಥ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳೇ ಹಾಗೂ ತಾಂಡಾದ ನಿವಾಸಿಗಳೇ, ತಾಂಡ ಜನ ಅಂತಂದ್ರಪ್ಪ ಅಂದ್ರೆ ಅಡವಿ ಜನಾಂಗ ಅಂತೇಳಿ ಮೊದಲು ಗುರುತಿಸ್ತಿದ್ರು. ಅಡವಿ ಜನಾಂಗ ಅಂತ ಗುರುತಿಸ್ತಿದ್ರು. ಏನಪ್ಪ ಅಂದ್ರೆ ಅವರು ಅಡವಿಯೊಳಗೆ ಯಾಕೆ ಇರ್ತಿದ್ರು ಅಂತಂದ್ರೆ ತಮ್ಮ ಶ್ರಮವನ್ನು ಭೂಮಿ ತಾಯಿಗೆ ಅರ್ಪಣೆ ಮಾಡ್ತಿದ್ರು. ಆ ಭೂಮಿ ತಾಯಿಯಿಂದ ಬರುವಂಥ ಏನು ಒಂದು ಇದು ಇರ್ತದಲ್ಲ ಪ್ರಸಾದ, ಅದು ತಮ್ಮ ಸ್ವೀಕಾರ ಮಾಡಿಕೊಂಡು ತಮ್ಮ ಜೀವನವನ್ನು ಅಡವಿಯಾಗ ಸಾಗಿಸ್ತಿದ್ರು. ಈಗ ಅಡವಿ ಜನಾಂಗವನ್ನು ಊರ ಜನಾಂಗಕ್ಕೆ ತಂದಂಥ ಯಾರಾದರೂ ಸರ್ಕಾರ, ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ ಅವರು ಅಂತಂದು ಸಂಗನಗೌಡ ಹೆಗಡೆಯವ್ರು ಹೇಳಿದರು. ಸಂಗನಗೌಡ ಹೆಗಡೆಯವ್ರು ಹೇಳಿದ್ರೆ ಆಗ ಸತ್ಯ ಐತಿ. ಯಾಕಂದ್ರೆ ನೀವು ಎಷ್ಟು ಹಿಂದುಳಿತೀರಿ ಅಷ್ಟು ನಿಮ್ಮ ತುಳ್ಕೋತ ಹೋಗುವಂಥ ಇಷ್ಟು ದಿವಸದ ಸರ್ಕಾರಗಳ ನಿಮ್ಮನ್ನ ಅವಾಗ ಮುಂದೆ ತರ್ಬೋದಾಗಿತ್ತು. ನಿಮ್ಮನ್ನ ಗುರುತಿಸಿ ಊರು ಅಂತ ಗುರುತಿಸ್ಬೋದಾಗಿತ್ತು. ಆದ್ರೆ ಏನು ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ, ನಿಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡಿಕೊಂಡು ನಿಮಗೆ ಯಾವುದೇ ಸವಲತ್ತುಗಳನ್ನು ನೀಡದೆ, ನಿಮ್ಮ ಸ್ವತಂತ್ರ ಬದುಕನ್ನು ಕಟ್ಕೊಳ್ಳೋಕೆ ಯಾವುದೋ ಅವಕಾಶ ಕೊಡದೆ ಸುಮ್ಮನೆ ನಿಮ್ಮ ದುಡಿಯಾಕೆ ಹಚ್ಚೋದು, ವೋಟ್ ಹಾಕ್ಸೋದು, ಹೋಗೋದು, ಇಷ್ಟೇ ಮಾಡ್ತಿದ್ರು. ಆದರೆ ತಾಂಡಾದ ಜನ ಅಂತಂದ್ರೆ ಮುಗ್ಧ ಜನ, ತಮ್ಮ ದುಡಿಮೆ ಇಂದ ಬದುಕಿ ಇನ್ನೊಬ್ರದ್ದು ಬೇಡಪ್ಪ ಕಿರಿಕಿರಿ ಅಂತೇಳಿ ಹೋಗೋದು, ನಮ್ದು ಯಾಕಂತೇಳಿ. ಇನ್ನೊಂದು ನಿಮ್ಮ ಜನರಾಗ ನಿಯತ್ತು ಏನೈತಪ್ಪ ಅಂತಂದ್ರೆ, ನೀವು ದುಡ್ಕೊಂಡು ತಿನ್ನಕ ಬೇರೆ ಕಡೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಇಲ್ಲಿ ಮುದುಕಿನ ಬಿಟ್ಟು ನೀವು ಎಲ್ಲ ಹುಡುಗರು ತಂದೆ ತಾಯಿ ಎಲ್ಲ ಹೋಗ್ತಿದ್ರಿ. ಹೋಗಿ ಅಲ್ಲಿ ದುಡ್ದಂಥ ದುಡ್ಡನ್ನು ತಂದು ಇಲ್ಲಿ ಸಾಲ ಮಾಡಿದವ್ರಿಗೆ ಕೊಟ್ಟು ಒಳ ತಂದಿಸುವಂಥ ನಿಯತ್ತಿನ ಜನ ನೀವು ತಾಂಡದವರು, ಹೌದಾ? ಅದಕ್ಕೆ ನಮ್ಮ ಸೋಮನಗೌಡ ಪಾಟೀಲ್ರು ಏನು ಮಾಡ್ಯಾರಂದ್ರೆ, ಯಾರ ಜಮೀನುಗಳದಾವು ತಾಂಡಾದವರು, ಆ ತಾಂಡಾದವ್ರಿಗೆ ಅಂತಲ್ಲ ಎಲ್ಲ ರೈತರಿಗೆ ಜಮೀನಿಗೆ ನೀರು ಒದಗಿಸುವಂಥ ಕೆಲಸ ಕಾರ್ಯ ಮಾಡ್ಯಾರ. ಏನು ಮಾಡ್ಯಾರಪ್ಪ ಅಂದ್ರೆ ಬುಧಾಳ್ ಪೀರಪ್ಪರು ನೀರಾವರಿ ಜಾರಿಗೊಳಿಸಿ ಅದು ಯಶಸ್ವಿಗೊಳಿಸಬೇಕಂತ ಒಂದು ಆಶಾಭಾವನೆ ಹೊಂದ್ಯಾರ. ಯಾಕಪ್ಪ ಅದನ್ನ ನೀರು ಕೊಟ್ರೆ ನಮ್ಮ ಸ್ವಂತ ಹೊಲದೊಳಗೆ ನಾವು ದುಡ್ದು ನಮ್ಮ ಆದಾಯನ ದ್ವಿಗುಣ ಮಾಡಿ ಅದು 2 ಪಟ್ಟು ಮಾಡಿಕೊಂಡು ನಾವು ನಮ್ಮೂರದಾಗೆ ನಮ್ಮ ತಂದೆ ತಾಯಿ ಜೋಡಿನೇ ಇದ್ದು ಅವರು ಒಳ್ಳೆಯ ರೀತಿಯಿಂದ ನೋಡಿಕೊಂಡು ನಮ್ಮ ಮಕ್ಕಳ ಶಿಕ್ಷಣ ಕಲಿಸೋದ ನಿಮ್ಮೂರಾಗೆ ಇರ್ರಿ. ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ, ಸತ್ಯ ಸೇವಲನ್ನು ಆತ್ಮದಲ್ಲಿ ಸ್ಮರಿಸುತ್ತಾ ತಮಗೆಲ್ಲ ತಿಳಿದಂತೆ ಮುಂದಿನ ತಿಂಗಳು 10ನೇ ತಾರೀಕು ವಿಧಾನಸಭೆ ಚುನಾವಣೆ ಜರುಗ್ತಾ ಇದೆ. ಆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ನಾನು ಚುನಾವಣೆ ಕಣಕ್ಕಿಳಿದಿದ್ದೀನಿ. ಅದರ ನಿಮಿತ್ತವಾಗಿ ಮತಯಾಚನೆ ತಮ್ಮ ಮುಂದೆ ಬಂದು ನಿಂತಿದ್ದೀನಿ. ಈ ಮತಯಾಚನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನಂತ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷ ಮುಖಂಡರು ಕೂಡ ನಮಸ್ಕರಿಸುತ್ತಾ, ಯಾವತ್ತು ಗಡಿ ಸೋಮನಾಥ್ ತಾಂಡ ಬಂದರ ಎಲ್ಲ ಗುರು ಹಿರಿಯರೇ ಹಾಗೂ ಯುವಕ ಮಿತ್ರರ ಶ್ರದ್ಧೆಯ ತಾಯಿಂದರೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಪ್ರಶಾಂತ್ ಅವರು ಮಾತಾಡಿದ್ರೆ, ಹೆಗರಡ್ಡಿ ಸಂಗನವರು ಮಾತಾಡಿದ್ರು. ಯಾಕೆ ಬುಧಾಳ್ ಪೀರಾಪುರ ಏತ್ ನೀರಾವರಿಯಿಂದ ಈ ಭಾಗದಲ್ಲಿ ಸಾಕಷ್ಟು ಎಲ್ಲ ರೈತರು ಯಾರ್ಯಾರು ಜಮೀನು ಅದಾವೆ ಎಲ್ಲರೂ ನೀರು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಆಗ್ತಾ ಇದೆ. ಇನ್ನು 2-3 ತಿಂಗಳಾಗಿ ಎಲ್ಲರ ಹೊಲಗಳಿಗೆ ಕೂಡ ನೀರು ಬರ್ತಾವೆ ಕೂಡ ಅಂತ ಹೇಳಕ್ಕೆ ಇಚ್ಛಪಡ್ತಿದ್ದೀನಿ. ಅದರ ಜೊತೆಲಿ ನರೇಂದ್ರ ಮೋದಿಯವರು ತಾಂಡ ಮಂದಿ ಕೂಡ ಎಲ್ಲ ಊರನ್ನಂಗೆ ಇರ್ಬೇಕಂತ ತಿಳ್ಕೊಂಡು ಮೊದಲು ತಾಂಡಗಳೇನಿದ್ದಲ್ಲ ಕಂದಾಯ ಗ್ರಾಮ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಎಲ್ಲರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೊದಲೇನಿದ್ದು ನಿಮ್ಮ ಮನೆಗಳು ಇರ್ತದೆ, ನಿಮ್ಮ ಜಾಗ ಇದು ತಾಂಡಗಳದಾಗ, ಆದರೆ ನಿಮ್ಗೆ ಯಾವುದೇ ರೀತಿಯಿಂದ ಸವಲತ್ತುಗಳು ಸಿಗ್ತಿದ್ದಿಲ್ಲ. ಮನೆ ಕಟ್ಬೇಕಾದ್ರೆ ಸಾಲ ಸಿಗ್ತಿದ್ದಿಲ್ಲ, ಎಲ್ಲರ ನೀವು ನೋಂದು ಮಾಡ್ಬೇಕಾದ್ರೆ ನಿಮ್ಮ ಹೆಸರಲ್ಲಿ ಭೂಮಿ ಇರ್ತಿದ್ದಿಲ್ಲ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಸರ್ಟಿಫಿಕೇಟ್ ಕೊಡೋದ್ರಿಂದ ಆ ಮನೆಗಳು ನಿಮ್ಮ ಹೆಸರಲ್ಲಿ ಹಾಕಿ ಉಳ್ಕಾದ ಊರಾಗ ಹೆಂಗೆ ಮನೆ ಇರ್ತಾವೆ ಅಂತ ಎಲ್ಲ ಸವಲತ್ತುಗಳು ತಮಗೆ ಸಿಗುವಂಥ ಕೆಲಸ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಹೇಳಾಕತ್ತೀನಿ. ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮದ ಮೋದಿಯವರು 52,000 ಜನಕ್ಕೆ ಒಂದು ಹಕ್ಕುಪತ್ರ ನೀಡುವಂಥ ಕೆಲಸ ಕೂಡ ಮಾಡಿದ್ರು. ಅದರ ಜೊತೆಲಿ ವಿವಿಧ ತಾಣಗಳು ಕೂಡ ನಾವು ಕೂಡ ಹಕ್ಕುಪತ್ರ ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈಗಾಗಲೇ ತಮ್ಮ ಗ್ರಾಮಕ್ಕೆ ಈಗಾಗಲೇ ಹೇಳಿದ್ರೆ, ಯಾಕಂದ್ರೆ ಗಡಿ ಸೋಮನಾಥ್ ಹಿಡ್ಕೊಂಡು
ಕಾರ್ಯನಿರತನ ಯಾಡಿ 1 ಮಿನಿಟ್ ಸುಮ್ಕುಂದ್ರಮ್ಮ. ಆ ನಿಟ್ಟಿನಲ್ಲಿ ಗಡಿ ಸಂಬಳದಿಂದ ಇದರ ತನ್ನ ಕಾರ್ಯನಿರತನ ಕೂಡ 5 ಕೋಟಿ ರೂಪಾಯಿ ಒಳ್ಳೆ ಸುಸಜ್ಜಿತ ರಸ್ತೆ ಕೂಡ ಮಾಡಿದ್ದಾಗಿದೆ. ಅದರ ಜೊತೆಲೆ ತಮ್ಮ ತಾಂಡ ಕೂಡ 50 ಲಕ್ಷ ರೂಪಾಯಿ CC ರೋಡ್ ರಸ್ತೆ ಕೂಡ ಮಾಡ್ತಾ ಇದ್ದೀವಿ. ಕೆಲಸ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಬರೋಣ ಊರಾಗ ನಮ್ಮ ಹಿರಿಯರು ಹೇಳಿದ್ರು, ಆಗ ನಮ್ಮ ಗಡಿ ಸಂಬಳದ ಎಲ್ಲ ನಮ್ಮ ಹಿರಿಯರ ಬಂಧುಗಳು ಹೇಳಿದ್ರು, ಇಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಭಾಳ ಐತಿ, ಟಾಕಿ ನೀರು ಏರಕತ್ತಿಲ್ಲ ತಕ್ಕಿಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ಕಿಲ್ಲ, ನೀರು ಏರಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆ ನೀರು ಏರ್ಲಿಕ್ಕೆ ಇನ್ನೊಂದು ಹೊಸ ಬೋರ್ ಇಲ್ಲಿ ಹಾಕಿಕೊಟ್ಟು ಇಲ್ಲಿಂದ ನೀರು ಏರಿಸುವಂಥ ವ್ಯವಸ್ಥೆ ಮಾಡ್ಕಿಲ್ಲ ಒಂದು ಶುದ್ಧ ಕುಡಿಯೋ ನೀರನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ನಮ್ಮ ಹಿರಿಯರು ಹೇಳಕತ್ತಿದ್ರು, ಈ ಸಮುದಾಯ ಭವನ ಅರ್ಧಕ್ಕೆ ನಿಂತಿದ್ರು, ಈ ಸಮುದಾಯ ಭವನ ಮಾಡಿಕೊಡ್ಬೇಕಂತ ಇಕ್ಕಿಲೆ ಬರೋ ದಿನಗಳ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ್ರೆ ನೀವು ಏನು ಬೇಡಿಕೆ ಇಟ್ಟಿದ್ದಲ್ಲ ಬೇಡಿಕೆ ಈಡೇರಿಸ್ಕೆಲೆ ಈ ಸಮುದಾಯ ಭವನ ಪೂರ್ತಿ ಮಾಡಿಕೆಲೆ ಸತ್ಯ ಸೇವಾಲಾಗಿ ಅರ್ಪಿಸುವಂಥ ಕೆಲಸ ನೀವು ಕೂಡ ಮಾಡೋಣ ಅಂತ ಹೇಳುತ್ತಾ, ನಾಳೆ ನಡೆಯತಕ್ಕಂಥ ಮೇ 15 ತಾರೀಕಿನಿಂದ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯದ ಮತವನ್ನು ಕಮಲದ ಗುರುತು ಕೊಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಂಡು ನಾನು ಮಾತು ಮುಗಿಸಿ ಜೈ ಹಿಂದ್.